ಈಗಿನ ಬೆಳವಣಿಗೆಗಳ ಬಗ್ಗೆ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಎತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತದ್ರು ನೋಡು, ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಹಿಂದೆ ಆಡ್ತಿದ್ರಲ್ಲ, ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೆ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು, ಮುಂದೆ ಸುಖಾಂತ್ಯವಾಗುತ್ತೆ. ಸಂಕ್ರಾಂತಿ ಕಳಿಬೇಕು. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ಟು ಕಳಿಬೇಕಾಗುತ್ತೆ. ಅದರ ನಂತರ ಸುಖಾಂತ್ಯ ಯಾರಿಗಾರು ಆಗ್ಬೋದು ಸುಖಾಂತ್ಯ, ಅವ್ರಿಗೆ ಇವ್ರಿಗೆ ಅಂತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಈಗ ಮಾತು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಮಾತಿನಂತೆ ಏನಾದ್ರು ನಡೆಯುತ್ತೆ, ಹೈಕಮಾಂಡ್ ಏನಾದ್ರು ಮಧ್ಯಪ್ರವೇಶ ಅವ್ರು ಹೇಳ್ದಂಗೆ ಏನು? ಒಬ್ಬ ಬೇಡ ಒಂದು ಜಿಂಕೆ ಓಡಿಸ್ಕೊಂಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ, ಅದು ಓಡೋತು. ಆ ಬೇಡ ಬಂದು ಕೇಳ್ದ, ಏನು ಸ್ವಾಮಿ ಇಲ್ಲಿ ಜಿಂಕೆ ಹೊತ್ತಲ್ಲಿ ನೋಡಿರ ಅಂತ. ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಓತು ಅಂದರೆ ಸಾಯಿಸ್ಬಿಡ್ತಾನೆ, ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳ್ದ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ. ಕಣ್ಣು ನೋಡ್ತು ಅದು ಮಾತಾಡಲ್ಲ, ನಾಲಿಗೆ ನೋಡಲಿಲ್ಲ ಮಾತಾಡುತ್ತೆ, ಅಷ್ಟೇ ಇದರ ಅರ್ಥ.